ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಇವಾಗ ತಾನೇ ಫ್ರೆಶ್ ಅಪ್ ಆದೆ. ಅಪ್ಪನು ಫ್ರೆಶ್ ಅಪ್ ಮಾಡಿ ಆಟ ಆಡೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಅಡುಗೆ ಮಾಡಬೇಕು. ನಾನ್ ವೆಜ್ ಏನು ಮಾಡ್ತಾ ಇಲ್ಲ. ಹೋದ ವಾರ ಎಲ್ಲ ಮಾಡಿದ್ದೆ. ಆ್ಯಂಡ್ ನನಗಿವಾಗ 3 ಡೇಸ್ ಬೇರೆ. ಸೊ ಚಿಕನ್ ಏನು ತಿನ್ನಲ್ಲ ನಾನು. ಹಾಗಾಗಿ ಏನಾದರೂ ತರಕಾರಿ ಸಾರು ಮಾಡಿ ನೆಂಚ್ಕೊಳ್ಳೋಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಮಾಡ್ತೀನಿ. ಮುದ್ದೆ ಮಾಡ್ತೀನಿ ಇವತ್ತು. ಹಾಗೆ ಇಲ್ಲಿ ಅಪ್ಪಗೆ ಸ್ವಲ್ಪ ಏನಾದರೂ ತಿಂಡಿ ಕೊಡಿ ಅಂತ ಬಂದಿದ್ದ. ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟಿದ್ದೆ. ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಅಡುಗೆನ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಯಾರು ಮಾಡಿದಾರಪ್ಪ ಅಂತ ಅಂದ್ಕೊಂಡು, ಯಾಕಂದರೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಬೇಕಾಯ್ತಲ್ಲ, ಹಾಗಾಗಿ ಇಲ್ಲಿ ಅನ್ನಕ್ಕಿಟ್ಟು ಆಮೇಲೆ ಮುದ್ದಕ್ಕಿಟ್ಟಿದ್ದೀನಿ. ಹಾಗೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ತೀನಿ. ರೆಸಿಪಿನೆಲ್ಲ ನಾನೇನು ಶೇರ್ ಮಾಡಿಲ್ಲ. ಹಾಗೆ ಹೊಸತಿ ಒಂದು ಕಮೆಂಟ್ ಬಂದಿತ್ತು ಅಂತ ಹೇಳಿದ್ದಕ್ಕೆ ತುಂಬ ಜನನೇ ಪ್ಯಾರಾಗ್ರಾಫ್ ವೈಸ್ ನನಗೆ ಕಮೆಂಟ್ ಮಾಡಿದ್ರಿ. ಅದು ನೋಡಿದಾಗ ತುಂಬಾ ಖುಷಿ ಆಯಿತು. ಹಾಗೆ ತುಂಬ ಹೊಸ ಎನರ್ಜಿ ಬರೋ ಥರ ನನಗೆ ಫೀಲ್ ಆಯಿತು. ಯಾರೆಲ್ಲ ಕಮೆಂಟ್ ಮಾಡಿದ್ರಿ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಪ್ರೀತಿ ಇಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅಷ್ಟು ಪ್ರೀತಿ ಇಟ್ಟಿದ್ದಾರೆ ನನ್ನ ಮೇಲೆ ಅಂತ ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. 2 ಏನು ಬಂದಿತ್ತು? ಕೋತಿ ಬಂದಿತ್ತಾ? ಎಷ್ಟು ಬಂದಿತ್ತು? 3, 4 ಬಂದಿತ್ತಾ? ನೀನೇನು ಮಾಡಿದೆ? ಕಲ್ಲು ತಗೊಂಡು ಓಡೋದ್ವಾ? ಏನಕ್ಕದು? ಕ್ಯಾನ್ ಏನಕ್ಕೆ? ಓ ಹೋಗಲ್ಲಿ ಇಕ್ಕೋಗೋ. ಎಲ್ಗೋಗ್ತೀಯಾ? ಬಿಸಿಲಪ್ಪ, ಬಿಸಿಲು ನೋಡು. ಕಾಲು ಸುಡಲ್ವಾ? ಅಪ್ಪುಗೆ ಸರಿ ತಿನ್ನಿಸಿದ್ದೆ. ಹಾಗಾಗಿ ಅವನು ಆಟ ಆಡೋದಕ್ಕೆ ಅಂತ ಹೇಳಿ ಈಚೆ ಹೋದ. ನಾವು ಕೂಡ ಊಟ ಮಾಡ್ಕೊಂಡ್ವಿ. ಅಂದರೆ ನಾಷ್ಟನೇ, ಊಟ ಎಲ್ಲ ಒಟ್ಟಿಗೆ ಆಗೋಯ್ತು. ಆಮೇಲೆ ಕರ್ಕೊಂಡು ಬಂದು ಅಪ್ಪನ ಮಲಗಿಸ್ದೆ. ನಾನು ಡ್ರೆಸ್ ಸ್ಟಿಚ್ ಮಾಡಬೇಕಾಯ್ತಲ್ಲ, ಹಾಗಾಗಿ ಇದ್ದಾನೆ. ಹಸುಗಳ್ಗೋಗಿ ಸ್ವಲ್ಪ ಮೇವು ಹಾಕ್ಬಿಟ್ಟು ಬರೋಣ ಅಂತ. ಪ್ರವೀಣ್ ಅವರು ಚಿಕನ್ ಶಾಪ್ ಹತ್ರ ಇದ್ದಾರೆ, ಹಾಗಾಗಿ ಮೇವು ಹಾಕಿದ್ದಾರೆ. ಮೇವೆಲ್ಲ ಹಾಕಿದ್ದಾರೆ. ಸ್ವಲ್ಪ ನೆನ್ನೆ ಡ್ರೆಸ್ ಸ್ಟಿಚ್ ಮಾಡಿದ್ದೆ ಅಲ್ವಾ ನಾನು, ಕಟ್ಟಿಂಗ್ ಎಲ್ಲ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಸ್ಟಿಚಿಂಗ್ ಇದೆ, ಅದನ್ನು ಇವತ್ತು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ ಹೇಗಾಗುತ್ತೆ ಅಂತ. ಒಂದು ಪ್ಲೇಯಿಂಗ್ ಥಿಂಗ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದ. ಹಸುಗಳಿಗೆ ಹುಲ್ಲೆಲ್ಲ ಅವರೇ ಹಾಕಿದ್ರು. ಹಾಗಾಗಿ ಇನ್ನೊಂದು ಸತಿ ಆಮೇಲೆ ಹೋಗಿ ಆ ಕಡೆ ಇನ್ನೊಂದು ಅವರ್ ಬಿಟ್ಟು ಅಂತ ಅವನ್ನ ಒಂದು ಸತಿ ನೋಡಿಕೊಂಡು ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಬಂದೆ. ಹಾಗೆ ನನಗೆ ನಿಮಗೆ ಮುಂಚೆನೇ ಗೊತ್ತಿರ್ಬೋದು, ನಾನು ಯೂಟ್ಯೂಬ್ ನೋಡಿಕೊಂಡೇ ನಾನು ಟೈಲರಿಂಗ್ ಕಲಿತಾ ಇರೋದು ಅಂತ. ಹಾಗೆ ಈ ಡ್ರೆಸ್ಸು ಮತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲಿತ್ರೆ ಕರೆಕ್ಟಾಗಿ ಬರುತ್ತಾ, ನಾವು ಕಲಿಬೋದಾ ಅಂತೆಲ್ಲ ಕೇಳಿದ್ರಿ. ಕಲಿಬೋದು, ಕಲಿಯೋಕ್ಕಾಗಲ್ಲ ಅಂತೇನಿಲ್ಲ. ಆದರೆ ಒಂದು ವೀಡಿಯೋನ ತುಂಬ ಸ್ಪೀಡಾಗಿ ಹೇಳ್ಕೊಂಡು ಹೋಗಿರ್ತಾರೆ ಅವರು. ಅದನ್ನು ನಾವೇ ತಿರ್ಗಾ ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಕೇಳಬೇಕು. ಇಲ್ಲ ಏನಾದರೂ ಒಂದು ರಫಲ್ಲಿ ಬರೆದು ಇಟ್ಕೊಬೇಕು, ಆವಾಗ ಗೊತ್ತಾಗುತ್ತೆ. ಹಾಗೆ ಈ ಡ್ರೆಸ್ ನಿಮಗೆ ಪರ್ಫೆಕ್ಟಾಗಿ ಬಂತಾ, ನೋಡಿ ಹೊಲಿದ್ರಲ್ಲ ಅಂತಲೂ ಕೇಳ್ತೀರಾ. ನನ್ನ ಪ್ರಕಾರ ಪರ್ಫೆಕ್ಟಾಗಂತೂ ಏನೂ ಬರಲಿಲ್ಲ.
ಆದರೆ ಒಂದು ಮಟ್ಟಿಗೆ ಬಂತು. ಹಾಗೆ ನನಗೆ ಸ್ಟಿಚಿಂಗ್ ಯಾವ ಥರ ಮಾಡಬೇಕು, ಡ್ರೆಸ್ಗೆ ಯಾವ ಥರ ಎಲ್ಲ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಗೊತ್ತಾಯಿತು. ಹಾಗೆ ಇಲ್ಲಿ ಫ್ರಂಟ್ ಬ್ಯಾಕ್ನ ಫಸ್ಟು ರೆಡಿ ಮಾಡ್ಕೊತಾ ಇದ್ದೆ. ಹೇಳ್ಬೇಕು ಅಂದರೆ ಟೈಮ್ ಹೋಗಿದೆ ಈ ಫ್ರಂಟ್ ಬ್ಯಾಕಿಂದ. ಫ್ರಂಟ್ ಮತ್ತು ಬ್ಯಾಕ್ ಏನಿದೆ ಅದನ್ನು ರೆಡಿ ಮಾಡ್ಕೊಂಡ್ಮೇಲೆ ಬಾಟಮ್ನ ಆಲ್ಮೋಸ್ಟ್ ಜಲ್ದಿನೇ ರೆಡಿ ಮಾಡಿಬಿಟ್ಟೆ ನಾನು. ಆದರೆ ಫ್ರಂಟ್ ಯಾಕಂದ್ರೆ ಅದೇ ಚೆನ್ನಾಗಿ ಬರಬೇಕಲ್ವ ನೋಡೋದಕ್ಕೆ, ಆದರೆ ಅದು ಸ್ವಲ್ಪ ಇದಾಯಿತು ಅಷ್ಟೇ. ಅಂದರೆ ಫ್ರಂಟ್ ಡಿಸೈನ್ ಏನು ಅಂದ್ಕೊಂಡಿದ್ದೆ ನಾನು ಅದು ಸ್ವಲ್ಪ ವ್ಯತ್ಯಾಸ ಆಯಿತು, ಸ್ವಲ್ಪ ಸೊಟ್ಟಂ ಪಟ್ಟ ಆಯಿತು. ಆಮೇಲೆ ಅದು ಸ್ಟಿಚಿಂಗ್ ಕೂಡ ಅಷ್ಟೇ, ಏನೋ ಅಂದ್ಕೊಂಡು ಇನ್ನೇನೋ ಆಯಿತು. ಇವಾಗ ಅದನ್ನು ಅರ್ಧಕ್ಕೆ ಬಿಡಬಾರ್ದು ಅಂತೇಳಿ ಹಾಗೆ ಇನ್ನೂ ಏನಾದರೂ ಐಡಿಯಾ ಉಪಯೋಗಿಸಿ ಅದನ್ನು ಫುಲ್ಲು ಫಿನಿಷ್ ಮಾಡಿದೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ಲೀವ್ಸ್ ಆಗಿರ್ಬೋದು, ಆಮೇಲೆ ಬಾಟಮ್ ಪೋರ್ಷನ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಬಂತು. ಅದು ಬಿಟ್ಟರೆ ಇನ್ನೇನು ಮಿಸ್ಟೇಕ್ಸ್ ಏನೂ ಆಗಲಿಲ್ಲ. ಸ್ಟಿಚಸ್ ಅಷ್ಟೇ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬಂತು. ಪ್ರಯತ್ನ ಪಡಬೇಕು, 1 ಇಲ್ಲ 2 ಸತಿ ಅದು ಕೆಡಬೇಕು. ನೀವೇನೇ ಕಲಿಬೇಕಾದ್ರೂ ಕೆಟ್ಟಾಗಲೇ ನಮಗೂ ಕೂಡ ಗೊತ್ತಾಗೋದು ಯಾವ್ದು ತಪ್ಪು ಮಾಡಿದ್ದೀವಿ, ಯಾವ್ದು ಸರಿ ಮಾಡಿದ್ದೀವಿ ಅಂತ. ಆವಾಗಲೇ ಇನ್ನೊಂದು ಸತಿ ನಾವು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇಷ್ಟನೂ ಆಗುತ್ತೆ. ಸೊ ಇವಾಗ ನಾನು ಫ್ರಂಟ್ ಪಾರ್ಟ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 1 ದಿನ ಬೇಕಾಯಿತು ನನಗೆ. ಯಾಕಂದರೆ ಅದು ಫ್ರಂಟ್ ಡಿಸೈನ್ ಏನಿದೆ ಅಲ್ವ ಅದನ್ನೇನು ಮಾಡೋಕ್ಕೋಗಿದ್ದೇನೋ ಆಯಿತು. ಸೊ ಸೆಕೆಂಡ್ ಡೇ ನಾನಿವತ್ತು ಏನದು ಬಾಟಮ್ ಪೋರ್ಷನ್ ಇತ್ತು ಅದನ್ನು ಈ ಥರ ಫಸ್ಟು ಫೋಲ್ಡ್ ಎಲ್ಲ ಮಾಡಿಕೊಂಡು ಗುಂಪಿನಲ್ಲಿ ಏನಂತಾರೆ ಅದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆನಂತರ ಅದನ್ನು ಸ್ಟಿಚ್ ಮಾಡಿ ಅದ್ರ ಮೇಲೆ ನಾನು ಏನು ಮಾಡಿದೆ ಅಂದರೆ ಕಾಟನ್ ಲೈನಿಂಗ್ನ ತೊಗೊಂಡು ಹಾಕಿದೆ. ಹಾಗಾಗಿ ಸ್ವಲ್ಪ ದಪ್ಪ ಥರ ಕಾಣಿಸ್ತಾ ಇತ್ತು. ಪಾಲಿಸ್ಟರ್ ಆಗಿದ್ರೆ ಸ್ವಲ್ಪ ತೆಳು ಥರ ಕಾಣಿಸ್ತಾ ಇತ್ತು. ನಾನು ಕಾಟನ್ ಯೂಸ್ ಮಾಡಿದ್ರಿಂದ ಸ್ವಲ್ಪ ದಪ್ಪ ಥರ ಕಾಣಿಸ್ತಾ ಇತ್ತು, ಒಂಥರ ಫ್ರಾಕು. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಕಲಿಬೋದು, ಕಲಿಯೋಕ್ಕಾಗಲ್ಲ ಅಂತೇನಿಲ್ಲ. ಮನಸ್ಸು ಮಾಡಿದ್ರೆ ಎಲ್ಲನೂ ಕಲಿಬೋದಂತೆ, ಇದು ಯಾವ ಲೆಕ್ಕ ಅಲ್ವಾ. ನನಗೆ ಅನಿಸಿದ್ದು ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಲಿಬೋದು. ಅದೇ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಅರ್ಥ ಮಾಡ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಬೋದು. ಸೊ ಫೈನಲ್ ಲುಕ್ ಅನ್ನೋದು ಯಾವ ಥರ ಬಂದಿದೆ ಅಂತ ಇದೇ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಅದು ನೋಡಿ ನಿಮಗೇನು ಅನ್ನಿಸ್ತು, ಓಕೆನಾ, ಇಲ್ಲ ಯಾವ ಥರ ಬಂದಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ, ನಿಮ್ಮ ಅನಿಸಿಕೆಗಳನ್ನ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಫ್ರಾಕ್ದು ಸೈಜ್ ಸ್ಟಿಚ್ ಬರುತ್ತಲ್ಲ ಅದನ್ನು ಫ್ರಂಟ್ ಇಟ್ಕೊಂಡೇ ಮಾಡಿಬಿಟ್ಟಿದೆ. ಅದೇನೋ ಒಂಥರ ಕಾಣಿಸ್ತಾಯಿತ್ತು. ತಿರ್ಗಾ ವಿಡಿಯೋ ನೋಡಿದಾಗ ಗೊತ್ತಾಯಿತು ಅದು ಅವರು ಬ್ಯಾಕ್ ಸೈಡಿಂದ ಮಾಡಿದ್ದಾರೆ ಅಂತ. ತಿರ್ಗಾ ಸ್ಟಿಚ್ನ ಬಿಚ್ಚಿ ತಿರ್ಗಾ ಹಾಕಿದ್ದಾಯಿತು. ಈ ಥರ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇರುತ್ತೆ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕಲಿತಾ ಹೋಗಬೇಕು. ಸೊ ಫೈನಲ್ ಲುಕ್ ಅನ್ನೋದು ಈ ಥರ ಬಂದಿದೆ ನನಗೆ ಫ್ರಾಕು. ನನ್ನ ಪ್ರಕಾರ ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ಫ್ರಂಟ್ ಮಾತ್ರ ಸ್ವಲ್ಪ ಮಿಸ್ಟೇಕ್ ಆಯಿತು. ಇನ್ನೊಂಚೂರು ಡೌನ್ ಬರಬೇಕಾಗಿತ್ತು ಆ ಬಾರ್ಡರು. ಅದು ಬಿಟ್ಟು ಇನ್ನು ಕರೆಕ್ಟಾಗೆಲ್ಲ ಬಂದಿತ್ತು. ಮತ್ತು ಸ್ಟಿಚ್ಚಿಂಗು ಅಷ್ಟೇ ಸ್ವಲ್ಪ ಕೆಲವೊಂದು ಕಡೆ ಸೊಟ್ಟಂಪಟ್ಟ ಹೋಗಿತ್ತು. ಅದು ಬಿಟ್ಟರೆ ಇನ್ನೇನು ಇಲ್ಲ, ಪರ್ಫೆಕ್ಟಾಗಿ ಬಂದಿತ್ತು. ಆ್ಯಂಡ್ ಸ್ಲೀವ್ಸ್ ಕೂಡ ಅಷ್ಟೇ ನಾನು ಎಷ್ಟು ಮೆಜರ್ಮೆಂಟ್ಗೆ ಅಂದ್ಕೊಂಡು ಮಾಡ್ಕೊಂಡಿದ್ನೋ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ಸೊ ಈ ಡ್ರೆಸ್ ನಿಮ್ಗೆ ಏನು ಅನ್ನಿಸ್ತು, ಇನ್ನೂ ಒಂದು 2-3 ಸತಿ ಟ್ರೈ ಮಾಡ್ಬೋದಾ ಅನ್ನೋದನ್ನ ಕಮೆಂಟ್ ಮಾಡಿ. ನನಗೆ ಎಸ್ಪೆಷಲಿ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು, ಓಕೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ನಾವು ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲೇ ಇದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದ್ಕಿಂತ ಈ ಥರ ಸಣ್ಣ ಪುಟ್ಟ ಪ್ರಯತ್ನಗಳನ್ನ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮುಂದೆ ಅದು ನಮಗೆ ಇನ್ನೂ ಏನಾದರೂ ಕೊಡುತ್ತೆ. ಯಾಕಂದರೆ ಇವಾಗ ನಾನು ಈ ಥರ ಟ್ರೈ ಮಾಡ್ತಿದ್ರೆ ಮುಂದೆ ಏನಾದರೂ ನಾನು ಕ್ಲಾಸಸ್ಗೆ ಹೋದಾಗ ನಾನು ಇನ್ನೂ ಜಲ್ದಿನೇ ಅರ್ಥ ಆಗುತ್ತೆ, ಇನ್ನೂ ಜಲ್ದಿನೇ ನಾನು ಏನಾದರೂ ಕಲಿಬೋದು ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಇವಾಗಿಂದಲೇ ಒಂದು ಸಣ್ಣ ಪುಟ್ಟ ಇದನ್ನು ಕಲ್ತ್ಕೊಳ್ತಾ ಹೋಗ್ತಾಯಿದ್ದೀನಿ. ಸೊ ಇವಾಗ ಒಳಗಡೆ ಇದ್ದಾಗ ಈ ಥರ ಕಾಣಿಸುತ್ತೆ, ಈಚೆಗಡೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಪರ್ಫೆಕ್ಟಾಗಿ ಎಲ್ಲ ರೆಡಿ ಆದರೆ ತುಂಬ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ದುಪ್ಪಟ್ಟ ಏನಾಯಿತು ಅಂದರೆ ನಾನು 1.5 ಇದಕ್ಕೇನೋ ನಾನು ಕಟ್ ಮಾಡ್ಕೊಂಡಿದ್ದೆ ಮೀಟರು. 1.5 ಮೀಟರ್ಗೆ ನೀವು 2 ಮೀಟರ್ಸ್ ಕಟ್ ಮಾಡಿಕೊಂಡ್ರೆ ದುಪ್ಪಟ್ಟ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಾನು ಏನಂದರೆ ಫ್ರಂಟ್ ಪಾರ್ಟ್ ಡಿಸೈನ್ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ನಾನು ಅರ್ಧ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ ದುಪ್ಪಟ್ಟಾಗೆ. ಹಾಗಾಗಿ ಸ್ವಲ್ಪ ಶಾರ್ಟಾಗಿ ಕಾಣಿಸ್ತಾ ಇತ್ತು ದುಪ್ಪಟ್ಟ. ಅದು ಬಿಟ್ಟರೆ ನಾವು ಆಮೇಲೆ ಚೆನ್ನಾಗಿ ಬರ್ತಾರಾ? ಯಾವಾಗ ಹೇಳಿದ್ರಾ? ಹೋಗಿ ನಿನ್ನ ಗಾಡೀಲಿ ಕರ್ಕೊಂಬೋಗು, ಈ ಗಾಡೀಲಿ ಕರ್ಕೊಂಬೋಗು ಅಮ್ಮಮ್ಮನ ಈ ಗಾಡೀಲಿ ಕರ್ಕೊಂಬ. ಹೋಯ್ತೀಯಾ? ಅಮ್ಮ ಮತ್ತು ಅಕ್ಕ ಬಾವ ಬರ್ತೀನಿ ಅಂದರೆ ಇವಾಗ ಜಸ್ಟ್ ಫೋನ್ ಮಾಡಿದರು.
ಹಾಗಾಗಿ ಸ್ವಲ್ಪ ಚಿಕನ್ ಹೊಡ್ಸ್ಕೊಂಬಂದು ಫ್ರೈ ಮತ್ತು ಕಬಾಬ್ಗೆ ರೆಡಿ ಮಾಡಿದ್ದೀನಿ. ಇಲ್ಲಿ ಕಬಾಬ್ ಹಾಕಬೇಕು, ಫ್ರೈ ರೆಡಿ ಇದೆ, ರೈಸ್ ಇದೆ. ಸೊ ಬೆಳಗ್ಗೆ ಮಾಡಿದ ತರಕಾರಿ ಸಾರಿದೆ. ಸೊ ರೈಸು ಆಲ್ರೆಡಿ ಇಟ್ಟಿದ್ದೀನಿ ಅಲ್ಲಿ. ಆಮೇಲೆ ಕರ್ಬೂಜ ಹಣ್ಣು ಇತ್ತು, ಹಾಗಾಗಿ ಅದರಲ್ಲಿ ಜ್ಯೂಸ್ ಮಾಡಿದ್ದೀನಿ. ಸ್ವಲ್ಪ ಬಿಸಿಲಲ್ವಾ, ಹಾಗಾಗಿ ಅವ್ರು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಜಪ ಮಾಡ್ತವನೆ ನನ್ನ ಮಗ. ಹಂಗೆ ಅಂದಿದ ತಕ್ಷಣ ಅಮ್ಮಮ್ಮ ಅಜ್ಜಿ ಬರ್ತಾರೆ ಅಂದಿದ ತಕ್ಷಣ ಜಪ ಮಾಡ್ತವನೆ ಅಲ್ಲ ಅಪ್ಪ. ಯಾವಾಗ ಬರ್ತೀನಿ ಅಂದ್ರೆ ಅವರು ಯಾವಾಗ ಯಾವಾಗ ಬರ್ತೀನಿ ಅಂತ ಅಮ್ಮಮ್ಮ ಇವಾಗ ಹೇಳ್ತಾ. ನೀನೇನಂದೆ? ಬನ್ನಿ ಮನೆಗೆ ಅಂದ. ನೀ ಹೇಳು ಹೆಂಗಂದೆ? ಇವಾಗ ಕಬಾಬ್ ಹಾಕಬೇಕು. ಹಾಕ್ಬಿಟ್ಟು ಫ್ರೈ ರೆಡಿಯಾಗಿದೆ. ಕಬಾಬ್ ಒಂದು ಹಾಕ್ಬೇಕು ಇವಾಗ. ಅಪ್ಪು ಅಂತೂ ಬಾಗ್ಲ ಹತ್ರನೇ ನಿಂತ್ಕೊಂಡು ವೆಯ್ಟ್ ಮಾಡಿಬಿಟ್ಟ ಬರ್ತಾರೆ ಅಂತ ಹೇಳಿದ ತಕ್ಷಣ. ಅಂದರೆ ಇಲ್ಲೇನೋ ಕೆಲಸ ಇತ್ತಂತೆ, ಹಾಗಾಗಿ 3 ಜನನೂ ಬಂದಿದ್ದರು. ಅದು ತುಂಬ ದಿವಸನೇ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅವರು ಬಂದು ನಮ್ಮ ಮನೆಗೆ ಕೈ ನೋಡಿ ಹೆಂಗೆ ಕಾಣ ಚೆನ್ನಾಗೈತಾ? ಇದು ಚೆನ್ನಾಗಿಲ್ಲ ಯಾಕೆ? ಕಲ್ಲರ್ ನೋಡ್ದ? ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಅಪ್ಪನೇ ಕೆಟ್ಟೆ ಹಣ್ಣು ಐಸು. ಮೊಮ್ಮಗಂಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆ ಮತ್ತು ಸ್ವಲ್ಪ ಐಸ್ ಕ್ರೀಮು ಎಲ್ಲ ತಂದಿದ್ರು ಬಿಸಿಲು ಅಂತ. ಆದರೆ ಊರಿಂದ ಫೋನ್ ಬಂದಿತ್ತು. ಅಂದರೆ ಇವಾಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಕೊಳಾಯಿ ಹಾಕ್ಸ್ತಾ ಇದ್ದಾರೆ ಅಲ್ವಾ, ಅದಕ್ಕೋಸ್ಕರ ಅದನ್ನು ಹಾಕ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಊರಿಂದ ಫೋನ್ ಬಂದ್ಬಿಡ್ತು. ಅವರು ಹೊರಡಲೇಬೇಕಾಯಿತು, ಇಲ್ಲಾಂದಿದ್ರೆ ಇರ್ತಾಯಿದ್ರು. ನಾನಂತೂ ಎಷ್ಟು ಬೇಜಾರು ಮಾಡ್ಕೊಂಡೋ ಗೊತ್ತಿಲ್ಲ. ಬಂದು 1 ಅವರ್ ಆಗಿಲ್ಲ, ಆಗಲೇ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ನಾನು ಅಪ್ಪುಗೆ ಹೊಸ ಬಟ್ಟೆನೇ ಹಾಕಿದ್ರು. ನೋಡಿ ಹೆಂಗೈತೆ ಅಂತ ಎಲ್ಲರಿಗೂ ತೋರಿಸ್ಕೊಂಬ ಹೋಗು ಅಂತ ಹೇಳ್ತಾಯಿದ್ರು. ಆದರೆ ಅವರು ಗೌರ್ಮೆಂಟ್ ಕಡೆಯವರಾಗಿರೋದ್ರಿಂದ ಎಲ್ಲಂದ್ರೆ ಅಲ್ಲೇ ಹಾಕ್ಬಿಡ್ತಾರೆ. ನಾವು ತೋರಿಸ್ಬಿಟ್ಟು ನಮ್ಮ ಮನೆ ಮುಂದೆನೇ ಹಾಕಿಸ್ಕೊಳ್ಬೇಕು. ನಾವು ಅಷ್ಟೇ ಇಲ್ಲೂ ಕೂಡ ನಮ್ಮ ಮನೆಗೊಂದು, ಆಮೇಲೆ ಹಿಂದೆಗಡೆ ಮನೆಯವ್ರಿಗೊಂದು ಅಂತ ಎಲ್ಲ ಹಾಕಿಸ್ಕೊಂಡ್ವಿ. ಹಾಗಾಗಿ ಅವರು ಹೊರಟ್ಬಿಟ್ರು, ಇರಲಿಲ್ಲ. ಬುಕ್ಕಲ್ಲಿ ಬರೀತೀವಿ, ಬುಕ್ಕಲ್ಲಿ ಪುಸ್ತಕದಲ್ಲಿ ಕಲರ್ ಹಾಕ್ತೀವಿ. ಅಯ್ಯೇ ನಾಟಕ ನೋಡು, ಕ್ಯಾಮ್ರಾ ನೋಡಿದ ತಕ್ಷಣ ಎಷ್ಟು ನಾಟಕ ಮಾಡ್ತಾನೆ. ಡ್ರಾಮಾ ಪೋಸ್ ನೋಡು, ಪೋಸ್. ಇನ್ನೊಂದು ಕೈ ಕಟ್ಟೋದೊಂದು ಪೋಸು, ಕೈ ಕಟ್ಟೋದು ಹಂಗಂತ ಇಟ್ಕೊಳ್ಳೋದು. ಹಂಗೆ ಕಾಲ ಮೇಲೆ ಕಾಲ ಹಂಗೆ ಪೋಸ್ ರಾಜ ಆಗ್ಬಿಟ್ಟವನೆ. ಪೋಸ್ ರಾಜ ಹಿಂಗೆ ಕಾಲು ನಡ್ಕೊಂಡು ಮಲ್ಕೊಂಬಿಡು. ವಾರಗಣ್ಣಲ್ಲಿ ನೋಡಪ್ಪ, ದೊಡ್ಡಮ್ಮನ ವಾರಗಣ್ಣಲ್ಲಿ ನೋಡು ಹೆಂಗೆ ನೋಡೋದು. ಮಮ್ಮಿ ಅಲ್ಲಿ ನೋಡ್ಬೇಕಂತೆ. ಪೋಸು ಫೋಟೋ ಹಿಂಗಿಕೊಂಬೇಕಾ? ನಾನು ಹೇಳ್ಕೊಂಡು ಪೋಸ್ ಹಿಂಗಿಕೊಂಬೇಕಾ? ತಲೆ ಮೇಲೆ ಕೈಕೋ, ತಲೆ ಮೇಲೆ. ಸಂಜೆ ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಕ್ಕ ಭಾವ ಇದ್ದರು, ಅವರು ಕೂಡ ಸಂಜೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅವ್ರ ಜೊತೆ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಒಂದಿಷ್ಟು ಮಾತಾಡ್ತಾ ಡ್ರೆಸ್ ಎಲ್ಲ ತೋರಿಸ್ದೆ. ಅವರು ಕೂಡ ಚೆನ್ನಾಗಿದೆ, ಇನ್ನೂ ಟ್ರೈ ಮಾಡು ಬರುತ್ತೆ ಅಂತೆಲ್ಲ ಹೇಳಿದ್ರು. ಅಲ್ಲಿಂದ ಅವರು ಕೂಡ ಹೊರಟರು. ಸಂಜೆ ಒಂದು 6-6:30 ಆಗಿತ್ತು. ಇನ್ನು ರಾತ್ರಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಹೊರಟರು. ಅಪ್ಪು ಅಂತೂ ಆ ಗಾಡೀಲಿ ಬಂದ್ಬಿಟ್ಟು ಸ್ಟೈಲಾಗಿ ಕೂತಿದ್ದ, ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ.
ಅದಕ್ಕೆ ನಾನು ಕರ್ಕೊಂಡೋಗು ನಿನ್ನ ಇದರಲ್ಲೇ ಕರ್ಕೊಂಡೋಗಿ ಬಿಡು ದೊಡ್ಡಮ್ಮನ ಅಂತ ಹೇಳಿದ್ದಕ್ಕೆ ನೋ 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 ಅಂತ ಹೇಳ್ಕೊಂಡು ಆಟ ಆಡ್ತಾ ಇದ್ದ. ಈ ಥರ ಹಿಂಗೆ ಬಂದು ಹಿಂಗೆ ಹೋದರೆ ತುಂಬ ಬೇಜಾರಾಗುತ್ತೆ. ಅವ್ರು ಇದ್ದಿದ್ದರೆ ತುಂಬ ಚೆನ್ನಾಗಿರೋದು. ಒಂದು ದಿವಸ ಇರ್ರಿ ಅಂತಲೂ ಹೇಳಿದೆ. ಅದೆಲ್ಲ ಕೆಲಸಗಳಿರೋದ್ರಿಂದ ಅವರು ಹೊರಟ್ಬಿಟ್ರು. ತುಂಬ ದಿವಸ ಆದಮೇಲೂ ಕೂಡ ಬಂದಿದ್ದರು. ಆದರೆ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಕೆಲಸ ಇರುತ್ತೆ ಅಲ್ವಾ. ನೆಕ್ಸ್ಟ್ ಮಂತು ನಾನೇ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆಮೇಲೆ ಅಲ್ಲಿ ಕೋತಿಗಳು ಬಂದಿದ್ದಾವೆ ಅಂತ ತೋರಿಸ್ಕೊಂಡು ಕಡ್ಡಿ ಎತ್ಕೊಂಡು ಹೊಡೆಯೋದಕ್ಕೆ ಹೋಗಿದ್ದ. ಅವ್ರಿಗೆ ಏನಂದರೆ ಅಪ್ಪುಗೆ ತುಂಬ ಕನೆಕ್ಟ್ ಆಗಿಬಿಡ್ತಾನೆ. ಏನಾದರೂ ಬರ್ತಾಯಿದ್ದಾರೆ ಅಂದಿದ ತಕ್ಷಣ ಅವ್ರ ಜಪನೇ ಮಾಡ್ತಾ ಇರ್ತಾನೆ. ಆದರೆ ಅಲ್ಲಿ ಹೋಗ್ಬಿಟ್ರಲ್ವ, ಯಾಮಾರಿಸಿ ಹೋಗ್ಬಿಟ್ರು. ಬರ್ತೀನಿ ಅಂದ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಅವನು ಸುಮ್ಮನಾಗ್ಬಿಟ್ಟ. ಏನು ಮಾಡೋದಕ್ಕಾಗಲ್ಲ. ಹಾಗೆ ನಾನು ಸಂಜೆ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಬ್ಯಾಕ್ ಪೇನ್ ಇತ್ತು, ಕೂತೇ ಇದ್ನಲ್ಲ ಸ್ಟಿಚಿಂಗ್ ಹಾಕೋದಕ್ಕೆ ಟೈಲರಿಂಗ್ ಮಿಷಿನ್ ಮೇಲೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡೆ. ಈ ಒಂದು ಪುಟ್ಟ ವೀಡಿಯೋನ ಇಲ್ಲೇ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಏನು ಅನ್ನಿಸ್ತು, ಇಷ್ಟ ಆಯಿತಾ ಅಂತ ಏನಾದರೂ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮುಂದೆ ಯಾವುದೆಲ್ಲ ವೀಡಿಯೋಸ್ ನಿಮಗೇನಾದರೂ ಬೇಕು ಅಂತ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.